ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದಂತಹ ವಿಷಯಗಳೇನು? ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ವರಗಳೇನು? ಸಿಂಹ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಗುಣ ಲಕ್ಷಣಗಳಿರುತ್ತದೆ ಎಲ್ಲವನ್ನು ಕೂಡ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸಿಂಹ ರಾಶಿ. ಸಿಂಹದಂತೆ ಗಾಂಭೀರ್ಯ ಮತ್ತು ಸಿಂಹದಂತೆ ನಡೆಯುವವರು ಈ ರಾಶಿಯವರು. ಈ ರಾಶಿಯವರು ತುಂಬಾನೇ ಧೈರ್ಯ ಮತ್ತು ಗಾಂಭೀರ್ಯ ಅನ್ನೋದು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ರಾಶಿಗೆ ಸಿಂಹ ರಾಶಿ ಅಂತ ಕರೀತಾರೆ. ಹೆಸರೇ ತಿಳಿಸುವಂತೆ ಸಿಂಹದಂತೆ ಈ ರಾಶಿಯವರು ಗರ್ಜಿಸ್ತಾರೆ. ಜೊತೆಗೆ ಸಿಂಹದಂತೆ ಗಾಂಭೀರ್ಯವನ್ನ ಇವರ ಗುಣಲಕ್ಷಣಗಳಲ್ಲಿ ಇಟ್ಕೊಂಡಿರ್ತಾನೆ. ಹಾಗೇನೆ ಸಿಂಹ ರಾಶಿಯವರು ಎಲ್ಲೇ ಇದ್ರೂ ಕೂಡ ತಿರುಗಿ ನೋಡುವ ಹಾಗೆ ಜೀವನನ ಮಾಡ್ತಾರೆ. ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ, ಎಲ್ಲೇ ಇರಲಿ ಇವರು ಒಂದು ಗುಂಪಲ್ಲಿ ನಿಂತಿದ್ರು ಕೂಡ ಇವರನ್ನೇ ಜನಗಳು ಪಾಯಿಂಟ್ ಔಟ್ ಮಾಡಬೇಕು. ಆ ರೀತಿಯಾದಂತಹ ಗಾಂಭೀರ್ಯ, ಶಕ್ತಿ ಹಾಗೆಯೇ ಧೈರ್ಯವನ್ನ ಈ ರಾಶಿಯವರು ಇಟ್ಕೊಂಡಿರ್ತಾರೆ. ನಿಮ್ಮ ಒಳ್ಳೆಯ ಗುಣಗಳಿಂದ ಜನ ಆಕರ್ಷಿಸ್ತಾರೆ. ನಿಮ್ಗಿರುವಂತಹ ಒಳ್ಳೆ ಗುಣದಿಂದಲೇ ಜನ ನಿಮ್ಮನ್ನ ಸೈ ಅಂತಾರೆ. ಜನ ನಿಮ್ಮನ್ನ ಇಷ್ಟಪಡೋಕೆ ಕಾರಣನೇ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣಗಳು. ಆತ್ಮವಿಶ್ವಾಸ ಈ ಸಿಂಹ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಪ್ರಾಮಾಣಿಕತೆ ಅಂತೂ ತುಂಬಿ ತುಳುಕ್ತಾ ಇರುತ್ತೆ. ನನಗೆ ಏನೇ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ನಾನು ಕರೆಕ್ಟಾಗಿ ಮಾಡ್ತೀನಿ ಅನ್ನುವಂತಹ ಆತ್ಮವಿಶ್ವಾಸನ ಈ ರಾಶಿಯವರು ಇಟ್ಕೊಂಡಿರ್ತಾರೆ. ಹಾಗೆಯೇ ಆ ಕೆಲಸ ಮಾಡೇ ಮಾಡ್ತಾರೆ ಕೂಡ. ಹಾಗೆಯೇ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಸಿಂಹ ರಾಶಿ. ಸಿಂಹ ರಾಶಿಯವರು ತುಂಬ ಪ್ರಾಮಾಣಿಕರು. ಅವರು ಯಾರಿಗೂ ಕೂಡ ಮೋಸನ ಮಾಡಲ್ಲ. ಇವ್ರಿಗೆ ಯಾರಾದರೂ ನಂಬಿ ಏನಾದರೂ ಒಂದು ಕೆಲಸನ ವಹಿಸಿದ್ರು ಅಂದರೆ ಅಥವಾ ಒಂದು ವಿಷಯನ ತಿಳಿಸಿದ್ರು ಅಂದರೆ ಖಂಡಿತವಾಗಿಯೂ ಕೂಡ ಆ ಕೆಲಸಗಳಲ್ಲಿ ಅವರು ನಿರತರಾಗಿ ಇರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇವರು ಮೋಸ ಅನ್ನೋದನ್ನ ಯಾರಿಗೂ ಕೂಡ ಮಾಡೋದೇ ಇಲ್ಲ. ಸಿಂಹ ರಾಶಿಯವರಿಗೆ ಶತ್ರುಗಳು ಜಾಸ್ತಿ. ಅದರಲ್ಲೂ ಹಿತಶತ್ರುಗಳು, ಬಹಿರಂಗ ಶತ್ರುಗಳು ಅನ್ನೋದು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಸಿಂಹ ರಾಶಿಯವರ ಗುಣ ಬಂದು ಗಾಂಭೀರ್ಯ ಮತ್ತು ಸಿಂಹದಂತೆ ನಡೀತಾ ಇರ್ತಾರೆ ಅವರು. ಹಾಗಾಗಿ ಅವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಎಲ್ಲದರಲ್ಲೂ ಅವನೇ ಮುಂದೆ ಇರ್ತಾನಲ್ಲ, ಎಲ್ಲರೂ ಕೂಡ ಅವನನ್ನೇ ಇಷ್ಟಪಡ್ತಾರಲ್ಲ ಅಂತಾನೆ ಇರ್ತಾರೆ. ಹಾಗೇನೆ ಅವ್ರ ಜೊತೆ ಇರುವಂತಹ ಸ್ನೇಹಿತರೆ ಅವರಿಗೆ ಶತ್ರುಗಳಾಗಿರ್ತಾರೆ. ಅವ್ರ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ಸಿಂಹ ರಾಶಿಯವರಿಗೆ ಜಾಸ್ತಿ ಇರ್ತಾರೆ. ಎಷ್ಟೇ ಕಷ್ಟವಾದ ಕೆಲಸವಾದರೂ ಕೂಡ ನೀರು ಕುಡಿಯುವಂತೆ ಈ ರಾಶಿಯವರು ಆ ಕೆಲಸನ ಸುಲಭವಾಗಿ ಮಾಡ್ಬಿಡ್ತಾರೆ. ಇವ್ರಿಗೆ ಎಂತಹದ್ದೇ ಕಷ್ಟವಾದ ಕೆಲಸ ಕೊಡ್ಲಿ, ನೀರು ಕುಡಿದಷ್ಟು ಸುಲಭವಾಗಿ ಆ ಕೆಲಸನ ಇವರು ಮಾಡಿ ಮುಗಿಸ್ತಾರೆ. ಈ ರಾಶಿಯವರಿಗೆ ಧೈರ್ಯ ಅನ್ನೋದು ಜಾಸ್ತಿ ಇರೋದ್ರಿಂದ ಇವರು ಏನೇ ಕೆಲಸ ಕೊಟ್ಟರು ಅದನ್ನ ಪ್ರಾಮಾಣಿಕವಾಗಿ ಮಾಡಿ ಮುಗಿಸ್ತಾರೆ. ಗುರಿ ಮುಟ್ಟುವ ತನಕ ಹಿಡಿದ ಕೆಲಸನ ಈ ರಾಶಿಯವರು ಬಿಡೋದೇ ಇಲ್ಲ. ಏನಾದರೂ ಒಂದು ಕೆಲಸನ ಇವರು ಹಿಡ್ಕೊಂಡ್ರು ಅಂದಿದ ತಕ್ಷಣನೇ ಯಾವುದೇ ಕಾರಣಕ್ಕೂ ಕೂಡ ಕೆಲಸ ಮುಗಿಯೋವರೆಗೂ ಅವರು ಹಿಂದೆ ಬರೋಕೆ ಚಾನ್ಸೇ ಇಲ್ಲ. ಅಂತಹ ಗಟ್ಟಿತನ ಇರೋರು ಈ ಸಿಂಹ ರಾಶಿಯವರು. ಆ ಕೆಲಸನ ಮುಗಿಸ್ಲೇಬೇಕು, ಆ ಕೆಲಸನ ಮಾಡಲೇಬೇಕು. ಅದರಿಂದ ಲಾಭನಾದರೂ ಆಗಲಿ, ನಷ್ಟನಾದರೂ ಆಗಲಿ, ಕಷ್ಟನಾದರೂ ಬರಲಿ, ಸುಖನಾದರೂ ಬರಲಿ, ಆ ಕೆಲಸನ ಮುಗಿಸ್ಬೇಕು ಅನ್ನುವಂಥ ಗುರಿನ ಈ ರಾಶಿಯವರು ಇಟ್ಕೊಂಡಿರ್ತಾರೆ. ಹಾಗೆಯೇ ಈ ರಾಶಿಯವರು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ಬೇಗ ಯಶಸ್ಸು ಅನ್ನೋದು ಇವ್ರ ಕಾಲ್ ಕೆಳಗಡೆ ಬಂದು ಬೀಳುತ್ತೆ. ಇವರು ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋ ಗುರಿನ ಇವರು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಇವ್ರಿಗೆ ಯಶಸ್ಸು ಅನ್ನೋದು ಆದಷ್ಟು ಬೇಗ ಸಿಗುತ್ತೆ. ಇನ್ನು ನಿಮ್ಮ ಆತ್ಮವಿಶ್ವಾಸ ನೋಡಿ ಬೇರೆಯವರು ಅಹಂಕಾರ ಅನ್ಕೋತಾರೆ. ಈ ರಾಶಿಯವರು ತುಂಬಾನೇ ಸ್ವಾಭಿಮಾನಿಗಳು, ತುಂಬಾನೇ ಆತ್ಮವಿಶ್ವಾಸನ ಇಟ್ಕೊಂಡಿರ್ತಾರೆ. ತಮ್ಮ ಮೇಲೆ ತಮಗೆ ಒಂದು ನಂಬಿಕೆ ಅನ್ನೋದು ಇರುತ್ತೆ. ಆ ಗಟ್ಟಿತನನ ನೋಡಿ ಬೇರೆಯವರು ಇವನ್ಗೇನಪ್ಪ ಇಷ್ಟು ಅಹಂಕಾರ, ಇವನ್ಗೇನಪ್ಪ ಇಷ್ಟು ದುರಹಂಕಾರ ಅಂತ ನಿಮ್ಮನ್ನ ನೋಡಿ ಅನ್ಕೋತಿರ್ತಾರೆ. ಕಷ್ಟ ಸುಖನ ಸಮಾನವಾಗಿ ಈ ರಾಶಿಯವರು ನೋಡ್ತಾರೆ. ಕಷ್ಟನೇ ಬರಲಿ, ಸುಖನೇ ಬರಲಿ, ಹಿಗ್ಗೋದು ಕುಗ್ಗೋದು ಆ ರೀತಿ ಈ ರಾಶಿಯವರು ಮಾಡೋದಿಲ್ಲ. ಕಷ್ಟ ಸುಖ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅನ್ನೋ ಥರನೇ ಇವರು ಯೋಚನೆ ಮಾಡ್ತಿರ್ತಾರೆ. ಇನ್ನು ಎಂಥದ್ದೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ತಾಕತ್ತು ಇವ್ರಿಗೆ ಮಾತ್ರ ಇರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟನ
ಎಷ್ಟೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ ಈ ರಾಶಿಯವರಿಗೆ ಬಂದ್ಬಿಡುತ್ತೆ. ಹಾಗೆಯೇ ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣನ ಹೊತ್ಕೊಂಡು ಬಂದಿರ್ತಾರೆ. ಇವ್ರಿಗೆ ಲೀಡರ್ಶಿಪ್ ಅನ್ನೋದು ತುಂಬ ಇಷ್ಟ ಆಗುತ್ತೆ. ಎಲ್ಲರ ಮುಂದೆ ನಾನೇ ಇರಬೇಕು, ಎಲ್ರಿಗಿಂತ ಫಸ್ಟ್ ನನ್ನನ್ನೇ ಗುರುತಿಸ್ಬೇಕು, ಹಾಗೆಯೇ ನಾನೇ ಲೀಡರ್ ಥರ ಇರಬೇಕು ಅನ್ನೋ ಥರ ಮನೋಭಾವ ಉಳ್ಳವರು ಈ ರಾಶಿಯವರು. ಈ ಸಿಂಹ ರಾಶಿಯವರು ಅಸಾಧ್ಯದ ಕೆಲಸವನ್ನು ಕೂಡ ಮಾಡೇ ಮಾಡ್ತಾರೆ. ಈ ರಾಶಿಯವರಿಗೆ ಎಂಥದ್ದೇ ಕೆಲಸ ಇದ್ರೂ ಕೂಡ ಅಸಾಧ್ಯದ ಕೆಲಸ ಅಂತ ಯಾವುದೂ ಕೂಡ ಇರೋದಿಲ್ಲ. ಎಲ್ಲ ಕೆಲಸನೂ ಕೂಡ ನೀರು ಕುಡ್ದಂಗೆ ಈಸಿಯಾಗಿ ಮಾಡಿಬಿಡ್ತಾರೆ. ಹಾಗೆಯೇ ಈ ರಾಶಿಯವರು ಯಾರ ಮುಂದೆನೂ ಕೂಡ ತಲೆ ತಗ್ಸಲ್ಲ. ತಲೆ ತಗ್ಸುವಂತಹ ಕೆಲಸ ಬಂದರೂ ಕೂಡ, ಅಂಥ ಸಮಯ ಬಂದರೂ ಕೂಡ ಇವರು ಯಾರ ಮುಂದೆಲೂ ಕೂಡ ಯಾವುದೇ ಕಾರಣಕ್ಕೂ ತಮ್ಮ ಸ್ವಾಭಿಮಾನ, ತನ್ನ ಧೈರ್ಯನ ಬಿಟ್ಕೊಡೋದಿಲ್ಲ. ಅಂಥ ವ್ಯಕ್ತಿಗಳು ಈ ಸಿಂಹ ರಾಶಿಯವರು. ಪ್ರಾಮಾಣಿಕತೆ ಅನ್ನೋದು ಜಾಸ್ತಿ, ಜೊತೆಗೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ತಲೆ ತಗ್ಸುವಂತಹ ಕೆಲಸನೂ ಇವರು ಮಾಡಲ್ಲ. ಯಾರ ಮುಂದೆನೂ ಕೂಡ ಚೀಪ್ ಆಗೋ ಥರ ಕೆಲಸನ ಇವರು ಯಾವುದೇ ಕಾರಣಕ್ಕೂ ಕೂಡ ಮಾಡೋದಿಲ್ಲ. ಏನೇ ಬಂದರೂ ಕೂಡ ಅದನ್ನು ಗಟ್ಟಿಯಾಗಿ ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಸಾಮರ್ಥ್ಯನ ಈ ರಾಶಿಯವರು ಇಟ್ಕೊಂಡಿರ್ತಾರೆ. ತಲೆ ತೆಗ್ಸುವಂತಹ ಕೆಲಸನ ಇವರು ಮಾಡಲ್ಲ. ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆನ ಈ ರಾಶಿಯವರು ಕೊಡ್ತಿರ್ತಾರೆ. ಈ ರಾಶಿಯವರಿಗೆ ಹಣಕಾಸು ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಇಂಪಾರ್ಟೆಂಟ್ ಆಗಲ್ಲ. ಇವರು ತುಂಬಾನೇ ಆತ್ಮ ಗೌರವಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ರಾಶಿಯವರು ಪ್ರಾಣಕ್ಕಂಜಲ್ಲ, ಆದರೆ ಮಾನಕ್ಕಜ್ಜುವಂತಹ ಜನ ಅಂತಾನೆ ಹೇಳ್ತೀನಿ. ಈ ರಾಶಿಯವರಿಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದರೆ ಬೇರೆಯವರು ಇವರನ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು, ಬೇರೆಯವ್ರ ಮುಂದೆ ಇವರು ಯಾವುದೇ ಕಾರಣಕ್ಕೂ ಕೂಡ ಇವರು ಕೀಳಾಗಿ ನೋಡಬಾರ್ದು ಅನ್ನೋ ಥರ ಮನಸ್ಥಿತಿ ಇರೋರು ಈ ಸಿಂಹ ರಾಶಿಯವರು. ಹಾಗೆಯೇ ಸಿಂಹ ರಾಶಿಯವರಿಗೆ ಜ್ಞಾನ ಮತ್ತು ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ. ಈ ರಾಶಿಯವರಿಗೆ ಜ್ಞಾನ, ಬುದ್ಧಿ ಹೆಚ್ಚಾಗಿರೋದ್ರಿಂದ ಇವರು ತುಂಬ ಬೇಗ ಶ್ರೀಮಂತರಾಗ್ತಾರೆ. ಆತ್ಮ ಗೌರವಕ್ಕೆ ಧಕ್ಕೆ ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳಲ್ಲ. ಇವರ ಆತ್ಮವಿಶ್ವಾಸಕ್ಕೆ ಹಾಗೆಯೇ ಇವರ ಗೌರವಕ್ಕೆ ಧಕ್ಕೆ ಬಂದರೆ ಇವರು ರೌದ್ರ ತಾಂಡವವಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಇವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಯಾವುದನ್ನು ಕೂಡ ಅರ್ಧಂಬರ್ಧ ಮಾಡಿ ಇವರು ಬಿಟ್ಬಿಡೋದಿಲ್ಲ. ಹಾಗೆಯೇ ಅಧಿಕಾರಿ ಪಡುವಂತಹ ಹಾಗೆ ಇವ್ರಿಗೆ ನಾಯಕತ್ವದ ಗುಣ ಅನ್ನೋದು ಹೆಚ್ಚಾಗಿರೋದ್ರಿಂದ ಅಧಿಕಾರ ಪಡೆಯುವಂಥ ಆಸೆ ಕೂಡ ಜಾಸ್ತಿ ಇರುತ್ತೆ. ನಾನೇ ಲೀಡರ್ ಆಗಬೇಕು, ನಾನು ಲೀಡರ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಮನೋಭಾವ ಉಳ್ಳವರು ಈ ರಾಶಿಯವರು. ಹಾಗೆಯೇ ಈ ರಾಶಿಯವರಿಗೆ ಮಗುವಿನ ಮನಸ್ಸು ಅಂತಲೇ ಹೇಳ್ಬೋದು, ಆದರೆ ಸ್ವಲ್ಪ ಕೋಪ ಅನ್ನೋದು ಜಾಸ್ತಿ ಇರುತ್ತೆ. ಇವರು ಕೋಪ ಮಾಡಿಕೊಂಡ್ರೂ ಕೂಡ ಇವರ ಮನಸ್ಸು ತುಂಬಾ ಮೃದುವಾಗಿರುತ್ತೆ. ಇವರು ಯಾರಿಗೂ ಕೂಡ ಅವಮಾನ ಮಾಡೋದು, ಕೀಳಾಗಿ ನೋಡೋದು ಈ ರೀತಿಯಾಗಿ ಈ ಸಿಂಹ ರಾಶಿಯವರು ಮಾಡಲ್ಲ. ಅಂತಹ ಒಳ್ಳೆ ಮನಸ್ಥಿತಿ ಅನ್ನೋದು ಈ ಸಿಂಹ ರಾಶಿಯವರಿಗೆ ಇರುತ್ತೆ. ಭಗವಂತ ಈ ರಾಶಿಯವರಿಗೆ ಈ ಅದೃಷ್ಟಗಳನ್ನ, ಈ ವರಗಳನ್ನ ನೀಡಿದ್ದಾರೆ. ಹಾಗೆಯೇ ಯಾರಿಗೂ ತಿಳಿಯದಂತಹ ವಿಷಯಗಳೇ ಈ ಪಾಯಿಂಟ್ಗಳು. ನಿಮ್ಮದು ಕೂಡ ಸಿಂಹ ರಾಶಿನಾ? ಹಾಗಾದರೆ ತಪ್ಪದೇ ಈಗಲೇ ಸಿಂಹ ರಾಶಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.